ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ, ಹಿಂದೂಗಳು ಈ ಕಾಂಗ್ರೆಸ್ಗೆ ಮತ ಹಾಕಿಲ್ವಾ? ಪದೇ ಪದೇ ಈ ರೀತಿ ಸಂಖ್ಯಾತರ ಓಲೈಕೆ ಒಂದು ಕಡೆ ಆದ್ರೆ ಸಚಿವ ಸಂಪುಟದ ಸಭೆ ಅಲ್ಪಸಂಖ್ಯಾತರಿಗೆ ಮತ್ತೆ 650 ಕೋಟಿ ರೂಪಾಯಿಗಳನ್ನ ನೀಡ್ತೇವೆ ಅಂತೇಳಿ ನನ್ನ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆದುಕೊಳ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನನಗನ್ನಿಸ್ತದೆ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಪಾಪದ ಕೂಡ ತುಂಬಿದೆ. ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇರ್ತಕ್ಕಂಥ ಒಂದೊಂದು ನಿರ್ಧಾರಗಳು ಕೂಡ ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿಕೊಂಡು ನಮಗೆ ಅಪಮಾನ ಮಾಡ್ತಾ ಇರುವಂಥದ್ದು ಈ ರಾಜ್ಯದ ಜನ ಇವತ್ತು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಪದೇ ಪದೇ ಈ ರೀತಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಮುಖೇನ ಇತರ ಎಲ್ಲ ಜನರಿಗೂ ಕೂಡ ಅಪಮಾನ ಮಾಡ್ತಾ ಇದ್ದಾರೆ. ಜಲ್ ಜೀವನ್ ಮಿಷನ್ ನಲ್ಲಿ ಕೇಂದ್ರ ಸರ್ಕಾರ 16,000 ಕೋಟಿಯಷ್ಟು ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದ ರಾಜ್ಯಕ್ಕೆ ಬಹುತಾಗಿದೆ. ನೋಡಿ, ಪದೇ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟದ ಸದಸ್ಯರು ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದ ಮೇಲೆ ಆರೋಪ ಹೊರಿಸೋದಕ್ಕೆ ಒಬ್ರು ಕ್ಯಾಬಿನೆಟ್ ದರ್ಜೆ ಸಚಿವರನ್ನ ನೇಮಕ ಮಾಡಲಿ, ನಾನು ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಕಳೆದ 3 ವರ್ಷದಲ್ಲಿ ನೀವೇನು ಕಡಿದು ಕಟ್ಟಿ ಹಾಕಿದರೆ? ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವುದನ್ನು ಬಿಟ್ಟರೆ ನೀವೇನು ರಾಜ್ಯದ ಅಭಿವೃದ್ಧಿಗೆ ಏನು ಕೊಡುಗೆಯನ್ನು ನೀಡಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದಿಂದ ಏನು ಹಣ ಬರಬೇಕು, ಜಲ್ ಜೀವನ್ ಮಿಷನ್ ಇರ್ಬೋದು, ಮತ್ತೊಂದು ಕಾರ್ಯಕ್ರಮದೆಲ್ಲ ಬಂದೇ ಬರ್ತದೆ. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಇವತ್ತು ಹಣ ಬಿಡುಗಡೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಶಾಸಕರ ಅಭಿವೃದ್ಧಿ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರ 25 ಕೋಟಿ ಕೊಡ್ತೀವಿ ಅಂತೇಳಿ 6 ತಿಂಗಳುಗಳಾಯ್ತು. ನಾವು ನಮ್ಮ ಕ್ಷೇತ್ರಗಳಿಗೆ ಪ್ಲಾನ್ ಆಫ್ ಆಕ್ಷನ್ ಎಲ್ಲವನ್ನು ಕೂಡ ಕೊಟ್ಟರೂ ಸಹ ಇವತ್ತಿಗೂ ಕೂಡ ಸರ್ಕಾರ ಯಾವುದೊಂದು ನಿರ್ಧಾರವನ್ನು ಮಾಡದೇ ಇರುವಂಥದ್ದು ಇದರಲ್ಲೇ ಗೊತ್ತಾಗ್ತದೆ. ಈ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಡುವಂತ ಅವಶ್ಯಕತೆನೇ ಇಲ್ಲ. ನಾನು ಕಳೆದ ವಾರನೂ ಕೂಡ ಹೇಳಿದ್ದೆ, ಸರ್ಕಾರಿ ನೌಕರಿಗೂ ಕೂಡ ಇವತ್ತು 1 ತಿಂಗಳು 2 ತಿಂಗಳು ತಡ ಆಗ್ತಾ ಇರುವಂಥದ್ದು. ಕಾಂಟ್ರಾಕ್ಟರ್ಗಳಂತೂ ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಓಡೋಗಿದ್ದಾರೆ. ಇನ್ನು ಕೆಲವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೇನೆ, ಕೇಂದ್ರ ಸರ್ಕಾರದ ಅಂಕಿಅಂಶಗಳನ್ನು ಒಂದು ಕಡೆ ಇಟ್ಕೊಳ್ಳಿ. ನೀವೇನು ರಾಜ್ಯದಕ್ಕೆ ಕೊಡುಗೆ ನೀಡಿದ್ರೆ ಅದ್ರ ಬಗ್ಗೆ ಪಟ್ಟಿಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.